ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇದೀಗ ಸದ್ಯ ಜೈಲು ಸೇರಿದ್ದಾರೆ. ಅವರ ನ್ಯಾಯಾಂಗ ಬಂಧನದ ಅವಧಿ ಮುಂದುವರಿತಾ ಹೋಗ್ತಾ ಇದೆ. ಮತ್ತೊಂದು ಕಡೆ ಪವಿತ್ರ ಗೌಡ ಬೇಲ್ಗೆ ಅರ್ಜಿಯನ್ನ ಕೂಡ ಹಾಕಿದ್ದಾರೆ. ಇತ್ತ ಪವಿತ್ರ ಇಲ್ಲದ ಮನೆ ಹೇಗಿದೆ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ಇದ್ದೇ ಇರುತ್ತೆ. ಪವಿತ್ರ ಇಲ್ಲದ ಮನೆ ಖಂಡಿತವಾಗ್ಲೂ ಬಿಕೋ ಅಂತ ಇದೆ. ಅವರ ಮನೆಯ ಮುಂದೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳುವಂಥದ್ದಾಗ್ತಾ ಇತ್ತು. ಪ್ರತಿದಿನ ರಂಗೋಲಿಯನ್ನು ಹಾಕ್ತಾ ಇದ್ರು. ಆದರೆ ಇದೀಗ ಮನೆ ಮುಂದೆ ಕಸ ಇರುತ್ತೆ, ಅದನ್ನು ಯಾರೂ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ ಮತ್ತು ಆ ಮನೆಯಲ್ಲಿ ಸದ್ಯಕ್ಕೆ ಯಾರೂ ಕೂಡ ವಾಸ ಇಲ್ಲ. ಆದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಪವಿತ್ರ ಗೌಡ ಅವರ ತಾಯಿ ಮತ್ತು ಪವಿತ್ರ ಗೌಡ ಅವರ ಮಗಳು ರಾಜರಾಜೇಶ್ವರಿ ನಗರದಲ್ಲಿರುವಂಥ ಆ ಮನೆಗೆ ಬಂದು ಅಲ್ಲಿ ಎಲ್ಲವನ್ನ ಕೂಡ ಅಚ್ಚುಕಟ್ಟು ಮಾಡಿ ಮನೆಯ ಬಾಗಿಲನ್ನ ಭರ್ಜರಿಯಾದಂಥ ಹೂಗಳಿಂದ ಸಿಂಗರಿಸಿ ವರಮಹಾಲಕ್ಷ್ಮಿ ವ್ರತವನ್ನು ಆ ಮನೆಯಲ್ಲಿ ಆಚರಿಸಿದ್ರು ಮತ್ತು ಬಹು ಬೆಲೆ ಬಾಳುವಂತಹ ಸೀರೆಯನ್ನ ದೇವಿಗೆ ಉಡಿಸಿದ್ರು. ಬಹಳಷ್ಟು ಚಿನ್ನದ ಒಂದು ಒಡವೆಗಳನ್ನು ಕೂಡ ದೇವಿಗೆ ಉಡಿಸಿದ್ರು. ಅಷ್ಟು ಮಾತ್ರವಲ್ಲ, ತಮ್ಮ ಆಪ್ತರನ್ನ ಕರೆಸಿ ಅರಿಶಿಣ ಕುಂಕುಮವನ್ನು ಕೊಟ್ಟು ಇನ್ನು ಮುಂದಾದರೂ ಪವಿತ್ರ ಗೌಡಗೆ ಒಳ್ಳೆಯದಾಗಲಿ, ಇದೆಲ್ಲ ಕಷ್ಟದ ದಿನಗಳು ಕಳೀಲಿ ಅಂತ ಹೇಳಿ ವರಮಹಾಲಕ್ಷ್ಮಿ ವ್ರತವನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ದಾರೆ. ತುಂಬ ದಿನಗಳ ನಂತರ, ಇನ್ಫ್ಯಾಕ್ಟ್ ಪವಿತ್ರ ಗೌಡ ಅವರ ಅರೆಸ್ಟ್ ಆಗಿ ಕೆಲವೇ ದಿನಗಳ ನಂತರ ಇಲ್ಲಿ ಅವರ ತಾಯಿ ಮತ್ತು ಮಗಳು ಮನೆಯನ್ನು ಖಾಲಿ ಮಾಡಿದರು. ಅಂದರೆ ಮನೆ ಖಾಲಿ ಮಾಡಿದರು ಅಂತಂದರೆ ಅವರಿಬ್ಬರು ಅವರ ಸಂಬಂಧಿಕರ ಮನೆಯಲ್ಲಿ ನೆಲೆಸಿದ್ರು. ಹಬ್ಬದ ಪ್ರಯುಕ್ತ RR ನಗರಕ್ಕೆ ಬಂದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಅಲ್ಲಿ ಅವರು ಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡಿ 3 ದಿನಗಳ ನಂತರ ಈಗ ಮತ್ತೆ ಮನೆಗೆ ಬೀಗ ಜಡಿದು ಅವರ ಸಂಬಂಧಿಕರ ಮನೆಗೆ ಶಿಫ್ಟ್ ಆಗಿದ್ದಾರೆ.